ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡರ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಯು ಪಿ ಐ ಡಿ ಯೂಸ್ ಮಾಡಲ್ಲ ಹೇಳಿ, ಪ್ರತಿಯೊಬ್ಬರು ಕೂಡ ಯು ಪಿ ಐ ಡಿ ಯೂಸ್ ಮಾಡ್ತಾರೆ. ಅಂದರೆ ಯು ಪಿ ಐ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಈಗಿನ ದಿನದಲ್ಲಿ ಎಲ್ಲರೂ ಕೂಡ ಪೇಮೆಂಟ್ ಮಾಡೋದು ಇದರಿಂದ ಮಾಡ್ತಾರೆ, ಡಿಜಿಟಲ್ನಿಂದ. ಅಂದರೆ ಯು ಪಿ ಐ ಡಿ ಮೂಲಕ ಈ ಫೋನ್ಪೇ ಮತ್ತು ಈ ಗೂಗಲ್ ಪೇ ಮತ್ತು ಈ ಪೇಟಿಎಮ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ಎಲ್ಲ ಪೇಮೆಂಟ್ ಅನ್ನೋದು ಮಾಡ್ತಾರೆ. ಆದರೆ ಜಸ್ಟ್ ಏನಾದರೂ ನೀವು ಇನ್ನೊಬ್ಬರಿಗೆ ಅಮೌಂಟ್ ಸೆಂಡ್ ಮಾಡುವಾಗ ಜಸ್ಟ್ ಒಂದೇ ಯು ಪಿ ಐ ಡಿ ಮೂಲಕ ನೀವು ಸೆಂಡ್ ಮಾಡ್ತಾರೆ. ಜಸ್ಟ್ ಒಂದು ನಂಬರ್ ತಪ್ಪಾದರೆ ಆ ಒಂದು ಅಮೌಂಟು ಮಿಸ್ ಆಗಿ ಬೇರೆಯವ್ರಿಗೆ ಹೋಗುತ್ತೆ. ನೀವು ಎಷ್ಟೇ ಅಮೌಂಟ್ ಕಳಿಸಿ, 500 ಆಗಿರ್ಬೋದು, 1000 ಆಗಿರ್ಬೋದು, 10,000 ಆಗಿರ್ಬೋದು, 20,000 ಆಗಿರ್ಬೋದು, 1,00,000 ಆಗಿರ್ಬೋದು, ನೀವು ಎಷ್ಟೇ ಅಮೌಂಟ್ ಕಳಿಸೋವಾಗ ಜಸ್ಟ್ ಒಂದೇ ನಂಬರ್ ಮಿಸ್ ಆದರೆ ಏನಾಗುತ್ತೆ, ಆ ಒಂದು ಅಮೌಂಟ್ ಏನಾಗುತ್ತೆ ಮಿಸ್ ಆಗಿ ಬೇರೆದವ್ರಿಗೆ ಹೋಗುತ್ತೆ. ಆವಾಗ ತುಂಬ ಜನರಿಗೆ ಇದು ಆಗಿದೆ. ಆ್ಯಕ್ಚುಲಿ ಅಮೌಂಟ್ ಎಲ್ಲರಿಗೆ ಹೋಗುತ್ತೆ. ಯಾಕಂದ್ರೆ ಈ ಯು ಪಿ ಐ ಡಿ ಬಂದಿದೆ, ಎಷ್ಟು ಬಂದಿದೆ ಅಷ್ಟು ಕೆಲವೊಂದಷ್ಟು ಜನರಿಗೆ ಬೆನಿಫಿಟ್ಸ್ ಆಗಿದೆ. ಆದರೆ ಬಟ್ ಅದರ ಡಬಲು ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈ ಯು ಪಿ ಐ ಡಿ ಡಿಜಿಟಲ್ ಎಲ್ಲ ಈಗ ಎಲ್ಲಿ ಹೋದ್ರೂ ಕೂಡ ಡಿಜಿಟಲ್. ಯಾರು ಕೂಡ ಕೈನಿಂದ ದುಡ್ಡು ಕೊಡ್ತಾ ಇಲ್ಲ ಯಾರು ಕೂಡ. ಈಗ ಎಲ್ಲರೂ ಕೂಡ ದುಡ್ಡು ಕೊಡಿ ಅಂದ ತಕ್ಷಣ ಬ್ರದರ್ ಫೋನ್ಪೇ ಮಾಡ್ತೀನಿ ಅಲ್ಲೇ ತಗೋರಿ ಎಲ್ಲರೂ ಮಾಡ್ತಾರೆ. ಆದರೆ ಜಸ್ಟ್ ಒಂದೇ ಒಂದು ಮಿಸ್ಟೇಕ್ ಆದರೂ ಕೂಡ ಆ ಒಂದು ಅಮೌಂಟು ಮಿಸ್ ಆಗಿ ಹೋಗುತ್ತೆ. ಆದರೆ ಬಟ್ ಆ ಅಮೌಂಟ್ ಮಿಸ್ ಆದರೆ ತುಂಬ ಜನ ಈ ರೀತಿ ಪ್ರಾಬ್ಲಮ್ ಆಗಿದೆ. ತುಂಬ ಜನ ಕೂಡ ಅಮೌಂಟ್ ಮಿಸ್ ಆಗಿ ಹೋದಾಗ ತುಂಬ ಜನ ಕೂಡ ಬೇಜಾರಾಗಿದ್ದಾರೆ. ತುಂಬ ಜನ ನಾನು ಅಮೌಂಟ್ ಹೋಯ್ತಲ್ಲ ಏನು ಮಾಡೋದು, ಹೆಂಗೆ ವಾಪಸ್ ಮತ್ತೆ ರೀಫಂಡ್ ಮಾಡ್ಕೊಳ್ಳೋದು, ಅದು ಏನು ಮಾಡಬೇಕು ಅಂತ ತುಂಬ ಜನ ಕೂಡ ಬೇಜಾರಾಗಿದ್ದಾರೆ. ತುಂಬ ಜನ ಕೂಡ ಕೇಳ್ತಾ ಇದ್ದಾರೆ. ಆದರೆ ಬಟ್ ನನಗೆ ಈ ಒಂದು ತುಂಬ ಸಿಂಪಲ್. ನೀವು ಮಿಸ್ ಆಗಿ ನೀವು ಅಮೌಂಟ್ ಬೇರೆದವ್ರು ಕಳಿಸಿದ್ರು ಕೂಡ ತಪ್ಪಾಗಿ ನಂಬರ್ ನೀವು ಆ್ಯಡ್ ಮಾಡಿ ಮತ್ತೆ ತಪ್ಪಾಗಿ ಇನ್ನೊಂದು ಎಲ್ಲಾದರೂ ನೀವು ಅಂಗಡಿಯಲ್ಲಿ ಹೋಗಿ ಏನಾದರೂ ಮಿಸ್ ಆಗಿ ನಿಮ್ಮ ಅಮೌಂಟ್ ಹೋದರೂ ಕೂಡ ನೀವು ಯು ಪಿ ಐ ಡಿ ಮೂಲಕ ಅಮೌಂಟ್ ಮಿಸ್ ಆಗಿ ಹೋದ್ರು ಕೂಡ ಅದನ್ನು ವಾಪಸ್ ನೀವು ರೀಫಂಡ್ ಮಾಡ್ಕೊಳ್ಬೋದು. ಅದನ್ನು ವಾಪಸ್ ನೀವು ರೀಫಂಡ್ ಅಂದರೆ ನಿಮ್ಮ ಅಮೌಂಟ್ ವಾಪಸ್ ನೀವು ತೊಗೊಳ್ಬೋದು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್, ಏನೂ ಅಲ್ಲ. ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ 2 ಸ್ಟೆಪ್ ಇದೆ. 2 ಸ್ಟೆಪ್ ಮೂಲಕ ನೀವು ಈಸಿಯಾಗಿ ನಿಮ್ಮ ಒಂದು ಅಮೌಂಟ್ ನೀವು ವಾಪಸ್ ರೀಫಂಡ್ ಮಾಡ್ಕೊಳ್ಬೋದು. ಈ 2 ಸ್ಟೆಪ್ ಮೂಲಕ ನೀವು ಅಮೌಂಟ್ ಯಾರಿಗಾದ್ರೂ ನೀವು ಮಿಸ್ ಆಗಿ ಯಾರಿಗಾದ್ರೂ ಅಮೌಂಟ್ ಪೇ ಮಾಡಿದ್ರೆ, ನೀವು ಮಿಸ್ ಯು ಪಿ ಐ ಡಿ ಮೂಲಕ ನೀವು ಪೇ ಮಾಡಿದ್ರು ಕೂಡ ವಾಪಸ್ ನೀವು ರೀಫಂಡ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಈ ಒಂದು ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ. ಯಾಕಂದರೆ ಎಲ್ಲರೂ ಕೂಡ ಯು ಪಿ ಐ ಡಿ ಯೂಸ್ ಅಂದರೆ ಎಲ್ಲರೂ ಕೂಡ ಯು ಪಿ ಐ ಯೂಸ್ ಮಾಡ್ತಾರೆ. ಎಲ್ಲ ರೈತರ ಫೋನ್ಪೇ ಎಲ್ಲ ಇದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡೋರಿಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗ ಅಲ್ಲಿ ಅಂದ್ರೆ ಪ್ರಾಬ್ಲಮ್, ನೀವು ಮಿಸ್ ಆಗಿ ಇನ್ನು ಅಮೌಂಟ್ ಈಗ ಕಳಿಸಿದ್ರು ಇನ್ನು ಮುಂದೆ ಕೂಡ ಕಳಿಸ್ತಾರ, ಅಂದರೆ ಕಳಿಸ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಲಾಸ್ ಮಾಡ್ತಾರಲ್ಲ ಪ್ಲೀಸ್ ಕಾರ್ಸನ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಬಟನ್ ಟಣ್ಣತ್ತೆ ಕ್ಲಿಕ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ನೀವು ಏನಾದರೂ ಯು ಪಿ ಐ ಮೂಲಕ ನೀವು ಮಿಸ್ ಆಗಿ ಅಮೌಂಟ್ ಕಳಿಸಿದ್ರೆ, ಏನಾದರೂ ಅಮೌಂಟ್ ಕಳಿಸಿದ್ರೆ ನೀವು ವಾಪಸ್ ಅದನ್ನು ಯಾವ ರೀತಿ ರಿಫಂಡ್ ಮಾಡ್ಕೊಳ್ಳೋದ್ರೆ ಇದರಲ್ಲಿ 2 ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೀವು ಏನಾದರೂ ಮಿಸ್ ಆಗಿ ಅಮೌಂಟು ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಮ್ ಮೂಲಕ ನೀವು ಅಮೌಂಟ್ ಏನಾದರೂ ಕಳಿಸಿದ್ರೆ ಅಲ್ಲಿ ನೀವು ವಾಪಸ್ ರಿಫಂಡ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಮೊದಲನೇ ಸ್ಟೆಪ್ ಅಂದರೆ ಏನಿಲ್ಲ, ಜಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಾ ಇದೆ. ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಡೈರೆಕ್ಟು ಕಂಪ್ಲೀಟ್ ರಿಜಿಸ್ಟರ್ ಮಾಡಬೇಕು. ಯು ಪಿ ಐ ಮೂಲಕ ನೀವು ಡೈರೆಕ್ಟ್ ಅವರಿಗೆ ಕಂಪ್ಲೀಟ್ ರಿಜಿಸ್ಟರ್ ಆಗಬೇಕು. ಸರ್, ಅಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಕೇಳ್ತೀವಿ, ಕನ್ನಡದ ಜೊತೆ ಮಾತಾಡುವ. ಸರ್, ಅಮೌಂಟ್ ಈ ರೀತಿ ನಾನು ಮಿಸ್ ಆಗಿದೆ, ಸ್ವಲ್ಪ ಕಂಪ್ಲೀಟ್ ರಿಜಿಸ್ಟರ್ ಮಾಡಿ ಅಮೌಂಟ್ ರಿಫಂಡ್ ಮಾಡಿ ಕೊಡಿ ಅಂತ ಅವ್ರು ಕಂಪ್ಲೀಟ್ ರಿಜಿಸ್ಟರ್ ಮಾಡ್ಬೋದು ಈ ನಂಬರ್ಗೆ. ಮತ್ತು ಅದರ ಜೊತೆ ನೀವು ಏನು ಮಾಡ್ಬೋದು, ಆ ಅಮೌಂಟ್ ಯಾರಿಗೆಲ್ಲ ಕಳಿಸಿದ್ರೆ, ಈಗ ಯಾವುದೋ ಒಂದು ಯು ಪಿ ಐ ಡಿ ಮಿಸ್ ಆಗಿ ನಂಬರ್ ಕಳಿಸಿದ್ರೆ, ಆ ಒಂದು ನಂಬರ್ ಮಿಸ್ ಆದರೆ ಅಮೌಂಟ್ ಹೋಯಿತು, ಇನ್ನೊಬ್ರಿಗೆ ಹೋಯಿತು, ಅವ್ರಿಗೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳ್ಬೋದು, ಬ್ರದರ್ ನಾನು ಅಮೌಂಟ್ ನಿಮಗೆ ಮಿಸ್ ಆಗಿ ಕಳಿಸಿದ್ದೀನಿ, ಸ್ವಲ್ಪ ಅಮೌಂಟ್ ವಾಪಸ್ ರಿಫಂಡ್ ಮಾಡಿ ಅಂತ ನೀವು ಕೇಳ್ಕೊಳ್ಬೋದು. ಕೆಲವೊಂದಷ್ಟು ಜನ ಕರುಣೆ ಅನ್ನೋದಿದ್ದರೆ ವಾಪಸ್ ರಿಫಂಡ್ ಮಾಡ್ತಾರೆ. ಇನ್ನು ಕೆಲವೊಂದಷ್ಟು ಜನ ತುಂಬ ಇದರಲ್ಲಿದ್ದರೆ ಅವರು ವಾಪಸ್ ಅಮೌಂಟ್ ಮಾಡಲ್ಲ, ನಮಗೆ ರಿಫಂಡ್ ಮಾಡಲ್ಲ. ಮೊಬೈಲ್ನ ಸ್ವಿಚ್ ಆಫ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ನಮ್ಮೊಂದು ನಂಬರ್ ಬ್ಲಾಕ್ ಮಾಡಿಬಿಡ್ತಾರೆ. ಅವಾಗ ನಾವು ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ತುಂಬ ಸಿಂಪಲಾಗಿ ಈ ರೀತಿ ಆದರೂ ಕೂಡ ನೀವು ಅದನ್ನು ವಾಪಸ್ ರಿಫಂಡ್ ಪಡ್ಕೊಳ್ಬೋದು. ಇದು ಮೊದಲನೇ ಸ್ಟೆಪ್. ನಿಮಗೆ ಆಗಲಿಲ್ಲಪ್ಪ ಅಂದರೆ ನೀವು ಸೆಕೆಂಡ್ ಸ್ಟೆಪ್ ಮೂಲಕ ನೀವು ರಿಫಂಡ್ ವಾಪಸ್ ಪಡ್ಕೊಳ್ಬೋದು ಅಮೌಂಟ್. ಅದು ಯಾವ ರೀತಿಯಪ್ಪ ಅಂದರೆ ತುಂಬ ಸಿಂಪಲ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು NPCI ಅಂತ ಒಂದು ಬರುತ್ತೆ. ಅಂದರೆ NPCI ಅಂದರೆ ಏನಪ್ಪ ಅಂದರೆ ತುಂಬ ಸಿಂಪಲ್ಲು, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ಬರುತ್ತೆ. ಇಲ್ಲಿ ನೀವು ಕಂಪ್ಲೀಟ್ ರಿಜಿಸ್ಟರ್ ಮಾಡಿ, ನೀವು ಅಂದರೆ ಯು ಪಿ ಐ ಕಂಪ್ಲೀಟ್ ರಿಜಿಸ್ಟರ್ ಮಾಡಿ ನೀವು ಅಮೌಂಟ್ ವಾಪಸ್ ರಿಫಂಡ್ ಪಡ್ಕೊಳ್ಬೋದು. ಅದು ಯಾವ ರೀತಿ ಪಡ್ಕೊಳ್ಳೋಂತ ಈಗ ನಾನು ನಿಮಗೆ ಸೈಡ್ಗಡೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಿಗೆ ಅಂದರೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ದಯವಿಟ್ಟು ಇಂಪಾರ್ಟೆಂಟ್ ನಿಮ್ಗೆ ಎಲ್ಲರಿಗೂ ಎಲ್ಲ ಪ್ರತಿಯೊಬ್ಬರು ಕೂಡ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೊಡಿ. ಇಂಪಾರ್ಟೆಂಟ್. ಒಂದು ಸ್ವಲ್ಪ ವಿಡಿಯೋ ಸ್ಕಿಪ್ ಆದರೆ ನಿಮಗೆ ಮಿಸ್ ಆಗುತ್ತೆ. ಏನೂ ಇಲ್ಲ, ಈಗ ಜಸ್ಟ್ ನನಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ. ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ ನೋಡಿ, ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲನೇ ಮುಟ್ಟು ಸೈಡ್ಗಡೆ ಈಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಆನ್ ಮಾಡಿದ್ದೀನಿ, ಹಾಕಿದ್ದೀನಿ, ನೀವು ನೋಡ್ಕೊಳ್ಬೋದು. ಯಾವ ರೀತಿ ನೀವು ಕಂಪ್ಲೀಟ್ ರಿಜಿಸ್ಟರ್ ಮಾಡೋದು ತುಂಬ ಸಿಂಪಲು. ನೀವೇನು ಮಾಡಿ, ನಿಮ್ಮೊಂದು ಗೂಗಲ್ ಅಥವಾ ನಿಮ್ಮೊಂದು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ನೀವು ಏನಂತ ಸರ್ಚ್ ಮಾಡ್ಕೊ, NPCI ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಅಂದರೆ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಬರುತ್ತೆ. ನೀವು ಸರ್ಚ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, NPCI ಅಂತ ಸರ್ಚ್ ಮಾಡ್ತೀನಿ. ನೀವು ಕೂಡ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ಸರ್ಚ್ ಮಾಡಿ. ಇದು ಈ ವೆಬ್ಸೈಟ್ ನಮಗೋಸ್ಕರ ಬಿಟ್ಟಿದ್ದಾರೆ. ಏನಾದರೂ ನೀವು ಮಿಸ್ ಆಗಿ ಏನಾದರೂ ಅಮೌಂಟ್ ಕಳಿಸಿದ್ರೆ ಆ
RBI ದವರು ನಮಗೆ ರಿಟರ್ನ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನೀವು ನೋಡ್ಕೊಳ್ಳಿ. ಜಸ್ಟ್ ಏನಲ್ಲ NPCI ಈ ರೀತಿ ಒಂದು ಬರುತ್ತೆ. ಜಸ್ಟ್ ಏನಲ್ಲ ಮೊದಲನೇ ವೆಬ್ಸೈಟ್ ನೀವು ಇದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು 3 ಡಾಟ್ ಮೇಲೆ ಇದು ನೋಡಿ ಈ ರೀತಿ ಓಪನ್ ಆಗುತ್ತೆ. ಜಸ್ಟ್ ಈ ರೀತಿ ಓಪನ್ ಆಗುತ್ತೆ, ನಿಮಗೆ ಕಾಣುತ್ತೆ ನೋಡಿ NPCI ಅಂತ ಬರುತ್ತೆ. ಜಸ್ಟ್ ಏನಾದ್ರೆ ನೀವು ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ತೆಳಗಡೆ ಒಂದು ಆಪ್ಷನ್ ಇದೆ ನೋಡಿ. ಏನಪ್ಪ ಆಪ್ಷನ್ ಇದೆ ಇಲ್ಲಿ ನಿಮಗೆ ಒಂದು ಕಾಣುತ್ತೆ ನೋಡಿ, ಕಸ್ಟಮರ್ ಅಂತ ಒಂದು ಆಪ್ಷನ್ ಇದೆ. ನಿಮ್ಗೆ ಕಾಣ್ತಿದಿಲ್ಲ ಕಸ್ಟಮರ್ ಅಂತ, ಪ್ಲಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ ನೋಡಿ. ಮೇಲ್ಗಡೆ ಬಂದಿದೆ ನೋಡಿ UPI ಕಂಪ್ಲೀಟ್ ಅಂತ ಇದೆ, ಆಧಾರ್ ಪ್ರೊಟೆಕ್ಷನ್ ಕಂಪ್ಲೀಟ್ ಅಂತ ಇದೆ, ATM ಲೋನ್ಸ್ ಅಂತ ಇದೆ, ಚೆಕ್ ಯುವರ್ NCT ಪಾಸ್ಟಿಂಗ್ ಸ್ಟೇಟಸ್ ಅಂತ ಇದೆ. ಇದರಲ್ಲಿ ನೀವು ಏನು ಮಾಡಬೇಕು, UPI ಅಂದ್ರೆ ನಿಮ್ಮ ಅಮೌಂಟ್ UPI ಮೂಲಕ ಹೋಗಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡಿ UPI ಕಂಪ್ಲೀಟ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ. UPI ಅಂದ್ರೆ ಡಿಸ್ಪೋಸ್ ರಿಬೋರ್ಡ್ಸ್ ಅಂತ ಬಂದಿದೆ, ಮಿಷನ್ ಅಂತ ಬಂದಿರುತ್ತೆ. ಜಸ್ಟ್ ಇದನ್ನು ನೀವೇನು ನೋಡ್ಕೊ ತೆಳಗಡೆ ಸ್ವೈಪ್ ಮಾಡಿ. ಇದರಲ್ಲಿ ಏನು ಮಾಡೋಂಗಿಲ್ಲ, ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಕಂಪ್ಲೀಟ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಅಕೌಂಟು ಪಿನ್ನು ಅಂತ ಕೇಳುತ್ತೆ. ಇದರಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಏನು ನೋಡ್ಕೊ ಟ್ರಾನ್ಸಾಕ್ಷನ್ ಅಂತ ಇದೆಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಕೇಳ್ತಾನೆ, ನೋಟ್ ಆಫ್ ಟ್ರಾನ್ಸಾಕ್ಷನ್ ಕೇಳುತ್ತೆ. ಇಲ್ಲಿ ನೀವು ಏನು ನೋಡ್ಕೊ ಜಸ್ಟ್ ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ 2 ಆಪ್ಷನ್ ಬರುತ್ತೆ. ಸೆಲೆಕ್ಟ್ ನೋಟ್ ಆಫ್ ಟ್ರಾನ್ಸಾಕ್ಷನ್ ಅಂತ ಬಂದ್ಬಿಟ್ಟು ಇಲ್ಲಿ ಪರ್ಸನ್ ಟು ಪರ್ಸನ್ ಅಂತ ಇದೆ, ಮತ್ತೆ ಪರ್ಸನ್ ಟು ಮೇರಿಚ್ ಅಂದ್ರೆ ಮೆರ್ಚೆಂಟ್ ಅಂತ ಇದೆ. ಇದರಲ್ಲಿ ನೀವು ಏನು ಮಾಡಬೇಕು, ಇದು ಏನಪ್ಪಾ ಅಂದ್ರೆ ನೀವು ಏನಾದರೂ ಒಬ್ಬರಿಗೆ ಅಂದ್ರೆ ನಿಮ್ಮ ಒಂದು ನಂಬರ್ ಅಂದ್ರೆ ಈಗ ನೀವು ಯಾರಿಗಾದ್ರೂ ಅಮೌಂಟ್ ಕಳ್ಸೋದಕ್ಕೆ ಹೋಗಿ ತಪ್ಪಾಗಿ ಇನ್ನೊಬ್ಬರಿಗೆ ಅಮೌಂಟ್ ಕಳ್ಸಿದ್ರೆ ಅಂದ್ರೆ ಮೇಲ್ಗಡೆ ಸೆಲೆಕ್ಟ್ ಮಾಡಬೇಕು. ಇಲ್ಲಪ್ಪ ಪರ್ಸನ್ ಟು ಮರ್ಚೆಂಟ್ ಅಂತ ಇದೆಲ್ಲ ತೆಳಗಡೆ ಉಂಟು. ಅದೇನಪ್ಪ ಅಂದ್ರೆ ನೀವು ಯಾವ್ದಾರ ಒಂದು ಶಾಪಿಂಗ್ ಅದರ ಅಂಗಡಿಯಲ್ಲಿ ಹೋದಾಗ QR ಕೋಡ್ ಮೂಲಕ ಏನಾದ್ರೂ ಅಮೌಂಟ್ ಕಳಿಸಿದ್ರೆ ಅದು ಮಿಸ್ ಆಗಿ ನೀವು ಅಮೌಂಟ್ ಬೇರೆದವ್ರಿಗೆ ಕಳಿಸಿದ್ರೆ ಅಂದ್ರೆ ಅದು ಸೆಲೆಕ್ಟ್ ಮಾಡ್ಬೇಕು. ತೆಳಗಿನ ಸೆಕೆಂಡ್ ಇದು ಸೆಲೆಕ್ಟ್ ಮಾಡ್ಕೊ. ಇಲ್ಲಪ್ಪ ನೀವು ಇನ್ನೊಬ್ಬರಿಗೆ ಕಳ್ಸೋಕೆ ಹೋಗಿ ಇನ್ನೊಬ್ಬರಿಗೆ ಅಮೌಂಟ್ ಕಳ್ಸಿದ್ರೆ ಫಸ್ಟ್ ಇದೆಲ್ಲ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಪರ್ಸನ್ ಟು ಪರ್ಸನ್ ಅಂತ ಇದೆಯಲ್ಲ, ಜಸ್ಟ್ ಅದನ್ನ ಕ್ಲಿಕ್ ಮಾಡಿ. ಮತ್ತೆ ಅದ್ರ ಜೊತೆ ತೆಳಗಡೆ ನೋಡಿ ನಿಮ್ಗೆ ಕೇಳುತ್ತೆ ಪ್ಲೀಸ್ ಸೆಲೆಕ್ಟ್ ಆಫ್ ದಿಸ್ ಇಶ್ಯೂ ಅಂತ ಕೇಳುತ್ತೆ. ಏನಿಲ್ಲ ಜಸ್ಟ್ ಇದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಕೇಳುತ್ತೆ ನಿಮ್ಗೆ ಇಂಪಾರ್ಟೆಂಟ್ ಅಮೌಂಟ್ ಡೆಬಿಟ್ ಬಟ್ ನಾಟ್ ಕ್ರೆಡಿಟ್ ಅಂದ್ರೆ ನಿಮಗೆ ಏನಾದರೂ ಅಮೌಂಟ್ ಬಂದಿದೆ ಅಂದ್ರೆ ಅಮೌಂಟ್ ನಿಮ್ಮೊಂದು ಅಮೌಂಟ್ ಕಟ್ ಆಗಿದೆ ಅಂದ್ರೆ ನೀವು ಇನ್ನೊಬ್ರಿಗೆ ಅಮೌಂಟ್ ಕಳಿಸಿದ್ರೆ ಆದ್ರೆ ಬಟ್ ಅಮೌಂಟ್ ಅವರಿಗೆ ಹೋಗಿ ಕ್ರೆಡಿಟ್ ಅವರಿಗೆ ಅಮೌಂಟ್ ಬಂದು ಜಮಾ ಆಗಿಲ್ಲ, ಆದ್ರೆ ಬಟ್ ನಮ್ಮೊಂದು ಅಕೌಂಟಲ್ಲಿ ಅಮೌಂಟ್ ಕಟ್ ಆಗಿದೆ ಅಂದ್ರೆ ನೀವು ಮೇಲ್ಗಡೆ ಸೆಲೆಕ್ಟ್ ಮಾಡಬೇಕು. ಈಗ ಮತ್ತೆ ಅದ್ರ ಜೊತೆ ಕೆಲವೊಂದಷ್ಟು ಅಮೌಂಟ್ ಪೇ ಮಾಡಿರ್ತಾರೆ UPI ಮೂಲಕ, ಅದು ಪೆಂಡಿಂಗ್ ಅಂತ ಇರುತ್ತೆ. ಜಸ್ಟ್ ಪೆಂಡಿಂಗ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತೆ ಇನ್ನೊಬ್ಬರಿಗೆ ನೀವು ಮಿಸ್ ಆಗಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದನ್ನೇನಂತ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನಲ್ಲ ತುಂಬಾ ಸಿಂಪಲ್ ಇದೆ ನೋಡಿ. ಇನ್ ಕರೆಂಟ್ಲಿ ಟ್ರಾನ್ಸಾಕ್ಷನ್ ಟು ಅದರ್ ಅಕೌಂಟ್ ಅಂತ ಜಸ್ಟ್ 3 ನಂಬರ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಳಗಡೆ ಉಂಟು ಕಮೆಂಟ್ಸ್ ಅಂತ ಕೇಳುತ್ತೆ. ಕಮೆಂಟ್ಸ್ ಅಂದ್ರೆ ನೀವು ಇದ್ರ ಇಲ್ಲಿ ಸ್ವಲ್ಪ ನೀವು ಬರೀಬೇಕು. ಏನಪ್ಪ ಅಂದ್ರೆ ನನ್ನೊಂದು ಅಮೌಂಟ್ ಮಿಸ್ ಆಗಿ ಹೋಯ್ತು, ಈ ರೀತಿ ಪ್ರಾಬ್ಲಮ್ ಆಯ್ತು, ನಾನು ಇನ್ನೊಬ್ರಿಗೆ ಹಿಂಗೆ ಕಳ್ಸೋದು ಹಿಂಗಾಯ್ತು, ಈ ರೀತಿ ಆಯ್ತು ಅಂತ ನಿಮ್ಮ ಒಪಿನಿಯನ್ ಬರೀಬೇಕು. ಇಲ್ಲಿ ಅವ್ರು ರೀಸನ್ ತಿಳಿಸ್ಬೇಕು. ಅದರ ನಂತರ ಮುಟ್ಟು ತೆಳಗಡೆ ಮುಟ್ಟು ಟ್ರಾನ್ಸಾಕ್ಷನ್ ID ಅಂತ ಇರ್ತೈತೆ. ಟ್ರಾನ್ಸಾಕ್ಷನ್ ID ಅಂದ್ರೆ ಇದೆಲ್ಲಪ್ಪ ಅಂದ್ರೆ ನಿಮ್ಗೆ ತುಂಬಾ ಜನ ಗೊತ್ತಾಗಲ್ಲ. ನೀವು ಯಾರಿಗೆ ಅಮೌಂಟ್ ಮಿಸ್ ಆಗಿ ಅಮೌಂಟ್ ಶೇರ್ ಮಾಡಿದ್ರಲ್ಲ ಅಲ್ಲಿ ಶೇರ್ ಮಾಡಿದ ತಕ್ಷಣ ಅಲ್ಲಿ ಟ್ರಾನ್ಸಾಕ್ಷನ್ ID ಅಂತ ಒಂದು ಇರುತ್ತೆ ಅಮೌಂಟ್ ಇದು. ಆ ಟ್ರಾನ್ಸಾಕ್ಷನ್ ID ಜಸ್ಟ್ ನೀವು ಅಲ್ಲಿ ಕಾಪಿ ಮಾಡ್ಕೊಂಡು ಬಂದು ನಾನು ನಿಮ್ಗೆ ತೋರಿಸ್ತೀನಿ ಫೋಟೋ ಮೇಲೆ. ಆ ಕಾಪಿ ಮಾಡ್ಕೊಂಡು ಬಂದು ಅಂದ್ರೆ ಜಸ್ಟ್ ಏನು ಮಾಡ್ಬೇಕು, ಇಲ್ಲಿ ಟ್ರಾನ್ಸಾಕ್ಷನ್ ID ಇಲ್ಲಿ ಅನ್ನ ಏನು ಮಾಡ್ಕೋ ಪೇಸ್ಟ್ ಮಾಡ್ಕೋ. ಮೇನ್ ಇಂಪಾರ್ಟೆಂಟ್ ಈ ರೀತಿ ಟ್ರಾನ್ಸಾಕ್ಷನ್ ID ಹಾಕಬೇಕು. ಇದು ಮೇನ್ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ID ಯಾಕಂದ್ರೆ ಚೆಕ್ ಮಾಡ್ತಾರೆ. ಅದರ ನಂತರ ತೆಗೆದ್ಬಿಟ್ಟು ಬ್ಯಾಂಕ್, ನಿಮ್ಮ ಒಂದು ಬ್ಯಾಂಕ್ ಯಾವುದಿದೆ, ಯಾವೊಂದು ಬ್ಯಾಂಕ್ನಿಂದ ಅಮೌಂಟ್ ಕಟ್ ಆಗಿದೆ. ಈಗ ನಂದು ಆಕ್ಚುಲ್ ಅಮೌಂಟ್ SBI. ಈಗ ನೀವು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಇಂಡಿಯಾ ಯಾವುದೇ ಒಂದು ಬ್ಯಾಂಕ್ ಇರಲಿ ಎಲ್ಲ ಪ್ರತಿಯೊಂದು ಬ್ಯಾಂಕಿಂದ ಇದೆ, ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾ ಎಕ್ಸಾಂಪಲ್ ಅಮೌಂಟ್ ಇಲ್ಲ ನಾನು ಒಂದು ಇಂಡಿಯಾ ಅಂದ್ರೆ HDFC ಇದೆ ಎಲ್ಲ ಇದೆ. ನಾ ಏನು ಮಾಡ್ತೀನಿ ಇಂಡಿಯನ್ ಪೇಮೆಂಟ್ ಆಫ್ ನಾ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ವೇಟು ಸ್ಟೇಟ್ ಪೇಮೆಂಟ್ ನೋಡ್ಕೊಂಡು ನಾನು ಸೆಲೆಕ್ಟ್ ಮಾಡ್ತೀನಿ. ಈಗ ಇಂಡಿಯನ್ ಪೇಮೆಂಟ್ ನಂದು ಇದೆ ಬ್ಯಾಂಕು. ನಿಮ್ದು ಯಾವ್ದು ಬ್ಯಾಂಕ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ನಂದು ಒಂದು ಎಕ್ಸಾಂಪಲ್ ಆಗಿ ಯಾವುದೋ ಬ್ಯಾಂಕ್ ಸೆಲೆಕ್ಟ್ ಮಾಡ್ತೀನಿ ನೋಡಿ. ನಾನು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆ ನಂದು ಆಕ್ಚುಲಿ ಉಂಟು ಅಂತ ಸೆಲೆಕ್ಟ್ ಮಾಡಿದೆ. ನೀವು ಕೂಡ ಯಾವ ಬ್ಯಾಂಕ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ತೆಳಗಡೆ ಬಂದ್ಬಿಟ್ಟು UPI ID ಅಂದ್ರೆ ನಿಮ್ಮೊಂದು ಪ್ಲೀಸ್ ಎಂಟರ್ ಯುವರ್ UPI ID ಅಂತದೆ. ಅಂದ್ರೆ ನಿಮ್ಮೊಂದು UPI ID ಹಾಕ್ಬೇಕು. ನಿಮ್ಮೊಂದು UPI ID ಏನಿದೆ ಆ ಒಂದು UPI ID ಹಾಕಿ. ಅಂದ್ರೆ ಈಗ ನಿಮ್ಮೊಂದು UPI ID ಏನಿದೆ ಆ ಒಂದು UPI ID ಹಾಕಬೇಕು. ಅದು ಫೋನ್ ಪೇದಲ್ಲಿ ಇರುತ್ತೆ. UPI ID ಗೊತ್ತಿಲ್ಲ ಅಂದ್ರೆ ಫೋನ್ ಪೇದಲ್ಲಿ ಇರುತ್ತೆ. ನಿಮ್ಮ ನಂಬರ್ ಇರುತ್ತೆ, ಅದ್ರ ಜೊತೆ ಅದರ ಲಾಸ್ಟ್ ಬಿಟ್ಟು ಯಾಟ್ IBL ಅಂತ ಒಂದಿರುತ್ತೆ, ಯಾಟ್ XL ಈ ರೀತಿ ಒಂದು UPI ID ಇರುತ್ತೆ. ಜಸ್ಟ್ ಆ ಒಂದು UPI ID ಕಾಪಿ ಮಾಡ್ಕೊಂಡು ತಂದು ನಿಮ್ದೇ ಹಾಕ್ಬೇಕು. ಅವ್ರದ್ದು ಹಾಕೋಂಗಿಲ್ಲ, ನಿಮ್ದು UPI ID ಹಾಕ್ಬೇಕು. ಅದನ್ನ ಕಾಪಿ ಮಾಡ್ಕೊಂಡು ತಂದು ನೀವು ಇಲ್ಲಿ ಪೇಸ್ಟ್ ಮಾಡಬೇಕು. UPI ID ಮೇಲ್ಗಡೆ ಅದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದರ ನಂತರ ತೆಗೆದ್ಬಿಟ್ಟು ಪ್ಲೀಸ್ ಎಂಟರ್ ಅಮೌಂಟ್ ಅಂದ್ರೆ ನಿಮ್ಮೊಂದು ಅಮೌಂಟ್ ಎಷ್ಟು ಅಮೌಂಟ್ ಹೋಗಿದೆ, ಎಷ್ಟು ಅಮೌಂಟ್ ನಿಮ್ದು ಕಟ್ ಆಗಿದೆ, ನೀವು ಮಿಸ್ ಆಗಿ ಕಳಿಸಿದ್ರೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಂದ್ರೆ ಅಷ್ಟು ಅಮೌಂಟ್ ಹಾಕಬೇಕು. ಎಕ್ಸಾಂಪಲ್ ಅಮೌಂಟ್ ನಾವು 1000 ಈಗ ಈ ರೀತಿ ನಾವು 1000 ಅಮೌಂಟ್ ಹಾಕಿದ್ರೆ ನೀವು ಕೂಡ 1000 ಅಮೌಂಟ್ ಹಾಕ್ಬೇಕು. ಅಂದ್ರೆ ನಿಮ್ದು ಎಷ್ಟು ಅಮೌಂಟ್ ಇದೆ ಹೋಗಿದೆ ಮಿಸ್ ಆಗಿ ನೀವು ಕಳಿಸಿದ್ರೆ ಅಷ್ಟು ಅಮೌಂಟ್ ನೀವು ಇಲ್ಲಿ ಆ್ಯಡ್ ಮಾಡಬೇಕು. 1 ಲಕ್ಷ ಆಗಿರ್ಬೋದು, ಒಂದು 2 ಲಕ್ಷ ಆಗಿರ್ಬೋದು, 5 ಲಕ್ಷ ಆಗಿರ್ಬೋದು. ಅದನ್ನ ನೀವು ಎಷ್ಟು ಕಳಿಸಿದ್ರೆ ಅಷ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಅದ್ರ ಜೊತೆ ತೆಳಗಡೆ ಇಲ್ಲಿ ನೋಡಿ ಡೇಟ್ ಆಫ್ ಟ್ರಾನ್ಸಾಕ್ಷನ್ ಅಂದ್ರೆ ಯಾವ ಒಂದು ಡೇಟ್ ಏನು ಟ್ರಾನ್ಸಾಕ್ಷನ್ ಮಾಡಿದ್ರ
ಅಂದರೆ ಯಾವ ಒಂದು ಡೇಟಿಗೆ ನೀವು ಅಮೌಂಟ್ ಕಳಿಸಿದ್ರೆ ಅವರಿಗೆ ಆ ಒಂದು ಡೇಟ್ ಕೂಡ ಸೆಲೆಕ್ಟ್ ಮಾಡಬೇಕು. ಡೇಟ್ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಟ್ರಾನ್ಸಾಕ್ಷನ್ ಮಾಡಿದಂಥ ಐ ಡಿ ಏನಿದೆ ಆ ಫೋಟೋ ಅಂದರೆ ಏನಿದೆ ಅಂದರೆ ಹಿಸ್ಟ್ರಿ ಇದಲ್ಲ, ಆ ಹಿಸ್ಟ್ರಿ ಮೇಲೆ ಡೇಟ್ ತೋರಿಸುತ್ತೆ, ಆ ಡೇಟ್ಗೆ ನೀವು ಇಲ್ಲಿ ಆ್ಯಡ್ ಮಾಡೋಗುತ್ತೆ. ಆ ಒಂದು ಡೇಟ್ ನೀವು ಯಾವ ಒಂದು ಡೇಟ್ಗೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಆ ಡೇಟ್ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪ್ಲೀಸ್ ಎಂಟರ್ ಯುವರ್ ಇಮೇಲ್ ಐ ಡಿ, ಅಂದರೆ ನಿಮ್ಮ ಒಂದು ಇಮೇಲ್ ಐ ಡಿ ನೀವು ಹಾಕಬೇಕಾಗುತ್ತೆ. ನಿಮ್ಮೊಂದು ಇಮೇಲ್ ಐ ಡಿ ಪರ್ಸನಲ್ ಏನು ಇಮೇಲ್ ಐ ಡಿ ಆ ಒಂದು ಇಮೇಲ್ ಐ ಡಿ ಹಾಕಬೇಕು. ಅದ್ರ ಜೊತೆಗೆ ನಿಮ್ಮೊಂದು ರಿಜಿಸ್ಟರ್ ಮೊಬೈಲ್ ನಂಬರ್, ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಇದೆ ಆ ಒಂದು ಮೊಬೈಲ್ ನಂಬರ್ ಕೂಡ ಇಲ್ಲಿ ಆ್ಯಡ್ ಮಾಡಬೇಕು. ಜಸ್ಟ್ ಆ ಒಂದು ಮೊಬೈಲ್ ನಂಬರ್ ಆ್ಯಡ್ ಮಾಡಿ, ಅಂದರೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಕಿ. ಅದ್ರ ಜೊತೆಗೆ ತೆಳಗೆ ಉಂಟು ಏನಪ್ಪ ಅಂದರೆ ಇಲ್ಲಿ ನಿಮಗೆ ಒಂದು ಅಂದರೆ ಇಲ್ಲಿ ಒಂದು ಫೋಟೋ ಕೇಳುತ್ತೆ. ಏನಪ್ಪ ಇಲ್ಲಿ ಅಂದರೆ ನಿಮ್ಮೊಂದು ಬ್ಯಾಂಕಿಂದು ಸ್ಟೇಟ್ಮೆಂಟ್ ಒಂದು ಫೋಟೋ ಕೇಳುತ್ತೆ. ಅಂದರೆ ನಿಮ್ಮೊಂದು ಬ್ರಾಂಚ್ ಅಂದರೆ ನಿಮ್ಮೊಂದು ಅಮೌಂಟ್ ಕಟ್ ಆಗಿದೆ ಒಂದು ಸ್ಟೇಟ್ಮೆಂಟ್, ಅಂದರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಕಟ್ ಆಗಿದೆ ಒಂದು ಸ್ಟೇಟ್ಮೆಂಟ್ PDF ಅಂತ ಒಂದು ಬರುತ್ತೆ. ಅದು ಜಸ್ಟ್ ಒಂದು ಸ್ಕ್ರೀನ್ಶಾಟ್ ಹಾಕೊಂಡು ನೀವು ಅಂದರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಚೂಸ್ ಫೈಲ್ ಅಂತ ಇಲ್ಲ, ಜಸ್ಟ್ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಫೈಲ್ ನೀವು ಇಲ್ಲಿ ಅಂದರೆ ಸಬ್ಮಿಟ್ ಮಾಡಬೇಕು. ಆ ಒಂದು ಫೈಲ್ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಏನಿಲ್ಲ ಸಬ್ಮಿಟ್ ಅಂತ ಇದಿಲ್ಲ, ಜಸ್ಟ್ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಜಸ್ಟ್ ಏನಿಲ್ಲ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿತಿನ್ 3 days ಅಲ್ಲಿ, ಅಂದರೆ ಕೇವಲ 3 ದಿನದಲ್ಲಿ ನಿಮಗೆ ವಾಪಸ್ ಒಂದು ಮೇಲ್ ಬರುತ್ತೆ. ಮೇಲ್ ಇಲ್ಲ ಅಂದರೆ ಡೈರೆಕ್ಟ್ ಅಂದರೆ ನಿಮಗೊಂದು ಮೆಸೇಜ್ ಬರುತ್ತೆ. ನಮ್ಮ ಮೊದಲನೇ ಸೈಡ್ಗೆ ಸ್ಕ್ರೀನ್ ಕಾರ್ಡ್ ಹಾಕೊಂಡಿದೆ. ಡೈರೆಕ್ಟ್ ಆಗಿ ನಿಮ್ಮೊಂದು ಕಂಪ್ಲೀಟ್ ರಿಜಿಸ್ಟರ್ ಆಗುತ್ತೆ. ಅಂದರೆ ನೀವು ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮೊಂದು ಕಂಪ್ಲೀಟ್ ರಿಜಿಸ್ಟರ್ ಆಗುತ್ತೆ. UPI ಕಂಪ್ಲೀಟ್ ಅಂದರೆ UPI ಕಂಪ್ಲೀಟ್ ರಿಜಿಸ್ಟರ್ ಆದ ತಕ್ಷಣ ಏನಾಗುತ್ತೆ ಅಂದರೆ ಆ ಒಂದು ಕಂಪ್ಲೀಟ್ ಏನಾದ್ರೆ 3 ದಿನಗಳ ಕಾಲ ಇದು ಆಗುತ್ತೆ. ಅವಾಗ ರಿಫಂಡ್ ಅಂದರೆ ನೀವು ಏನಾದರೂ ಮಿಸ್ ಆಗಿ ಅಮೌಂಟ್ ಕಳಿಸಿದ್ರೆ ಅದು 100% ನಿಜ ಇದ್ರೆ ಅವರು ವಾಪಸ್ ನಿಮ್ಗೆ ಏನು ಮಾಡ್ತಾರೆ, RBI ಅದವ್ರು ಏನು ಮಾಡ್ತಾರೆ ಅದನ್ನೆಲ್ಲ ಚೆಕ್ ಮಾಡಿ ಏನು ಮಾಡಿ ಅದರ ನಂತರ ನಿಮ್ಮೊಂದು ಅಮೌಂಟ್ ವಾಪಸ್ ನಿಮಗೆ ರೀಫಂಡ್ ಮಾಡ್ತಾರೆ. ರೀಫಂಡ್ ಅಮೌಂಟ್ ವಾಪಸ್ ನಿಮಗೆ ಆಗ್ತಾರೆ. ಆದ್ರೆ ಬಟ್ ನೀವು ಏನಾದರೂ ಮಿಸ್ ಆಗಿ ಏನೋ ಅಮೌಂಟ್ ಕಳಿಸಿಲ್ಲ ಬೇಕಾದ್ರೆ ನೀವು ಮಾಡ್ತಾ ಇದ್ರೆ ಅಮೌಂಟ್ ರೀಫಂಡ್ ಆಗಲ್ಲ. ನೀವೇನಾದರೂ ಅಮೌಂಟ್ ಮಿಸ್ ಆಗಿ ಆದರೆ ರಿಫಂಡ್ ಆಗುತ್ತೆ. ಇದು ಒಂದು ವೇಳೆ ಈ ಒಂದು 3 ದಿನದಲ್ಲಿ ನೀವು ವಾಪಸ್ ರಿಫಂಡ್ ಆಗಲಿಲ್ಲ ಅಂದ್ರೆ ಮತ್ತೊಂದು ಮೆಥಡ್ ಇದೆ. ಏನಪ್ಪ ಅಂದ್ರೆ ನೀವೇನು ಕಂಪ್ಲೀಟ್ ರಿಜಿಸ್ಟರ್ ಮಾಡಿದ್ರೆ ಆ ಒಂದು ಕಂಪ್ಲೀಟ್ ಅಂದರೆ ಡೈರೆಕ್ಟಾಗಿ ಏನು ಮಾಡಬೇಕು, ನಿಮ್ಮೊಂದು ನಿಯರೆಸ್ಟ್ ಬ್ಯಾಂಕ್ ಅಂದರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಯಾವುದಿದೆ ಆ ಒಂದು ಬ್ಯಾಂಕಿನ ಒಂದು ಬ್ರಾಂಚ್ ಅನ್ನೋದು ಇರುತ್ತೆ ನಿಮ್ಮ ಊರಲ್ಲಿ. ಆ ಬ್ರಾಂಚಿಗೆ ಹೋಗಿ ನೀವೇನು ಮಾಡಬೇಕು, ಸರ್ ಈ ರೀತಿ ನನ್ನೊಂದು ಅಮೌಂಟು ಅಂದರೆ ಡೈರೆಕ್ಟ್ ಇವರಿಗೆ ಹೋಗಿ ಡೈರೆಕ್ಟ್ ನಿಮ್ಮೊಂದು ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಅವರಿಗೆ ಹೋಗಿ ಡೈರೆಕ್ಟ್ ಭೇಟಿಯಾಗಿ ಸರ್ ನನ್ನೊಂದು ಅಮೌಂಟ್ ಈ ರೀತಿ ಮಿಸ್ ಆಗಿ ಅಮೌಂಟ್ ಹೋಗಿದೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ತಕ್ಷಣ ಅವ್ರು ಏನು ಮಾಡ್ತಾರೆ ಡೈರೆಕ್ಟ್ ಅವರೊಂದು ಕಂಪ್ಲೀಟ್ ರಿಜಿಸ್ಟರ್ ಮಾಡಿ ಬ್ಯಾಂಕ್ ವತಿಯಿಂದ ಕಂಪ್ಲೀಟ್ ರಿಜಿಸ್ಟರ್ ಮಾಡಿ ಡೈರೆಕ್ಟ್ RBI ನಿಂದ ನಿಮ್ಮೊಂದು ನಿಮಗೆ ವಾಪಸ್ ರೀಫಂಡ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ತುಂಬ ಜನರಿಗೆ ಗೊತ್ತಿಲ್ಲ ಇದು. ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ. ಈ ರೀತಿ ಆದ್ರೂ ನೀವು ವಾಪಸ್ ರಿಫಂಡ್ ಮಾಡ್ಕೊಳ್ಬೋದು. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಅಂದರೆ ನಿಮ್ಮೊಂದು ವಾಪಸ್ ಅಮೌಂಟ್ ಹೋಗಿದೆ ಅನ್ನೋ ಅಮೌಂಟ್ ಹೋಯ್ತು ಬರಲ್ಲ ಮತ್ತೆ ಅಂತ ಏನಿಲ್ಲ, ಬರುತ್ತೆ. ನೀವು ಏನು ಮಾಡಿ ನಿಮ್ಮೊಂದು ಬ್ಯಾಂಕಿಗೆ ವಿಸಿಟ್ ಮಾಡಿ. ಇದು ಆಗಲಿಲ್ಲಪ್ಪ ಅಂದರೆ ಇದು ಏನೂ ವರ್ಕ್ ಆಗಲ್ಲ ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಿಂದ ವಾಪಸ್ ಕಂಪ್ಲೀಟ್ ರಿಜಿಸ್ಟರ್ ಮಾಡ್ತಾರೆ. ಕಂಪ್ಲೀಟಿಂದ ಡೈರೆಕ್ಟ್ ಅಲ್ಲಿ ಆಗಲಿಲ್ಲ ಡೈರೆಕ್ಟ್ RBI ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಸಪೋರ್ಟ್ ಮಾಡಿ RBI ನಿಂದ ನಿಮ್ಮೊಂದು ವಾಪಸ್ ಅಮೌಂಟು ಎಷ್ಟು ಕಟ್ ಆಗಿದೆ ಅಷ್ಟು ಅಮೌಂಟ್ ವಾಪಸ್ ನಿಮಗೆ ರೀಫಂಡ್ ಮಾಡ್ತಾರೆ. ಅವಾಗ ಅವ್ರು ಚರ್ಚ್ ಮಾಡ್ತಾರೆ, ಅವ್ರನ್ನೂ ಕಾಲಲ್ಲಿ ತೊಗೋತಾರೆ ಇವ್ರನ್ನೂ ಕಾಲ್ ತೊಗೊಂಡು ಕೇಳಿ ಅಮೌಂಟ್ ಬಂದಿದೆ ಇಲ್ಲ ಎಲ್ಲ ಚೆಕ್ ಮಾಡಿ ಅದರ ನಂತರ ಅಮೌಂಟ್ ನಿಮಗೆ ವಾಪಸ್ ರೀಫಂಡ್ ಮಾಡ್ತಾರೆ ಅಂತ ಆಯ್ತಾ. ಏನೂ ಇಲ್ಲ, ಜಸ್ಟ್ ನನಗೆ ಈ ಒಂದು 90 ಜನ ಮಾಡ್ತಾ ಇರ್ತಾರೆ ಮಿಸ್ ಆಗಿ ಅಮೌಂಟ್ ಹೋಗ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನನಗೆ ಈ ಒಂದು ನಿಮಗೋಸ್ಕರ ಯೂಸ್ಫುಲ್ ಆಗಲಿ ಅಂತ ಈ ಒಂದು ಮಾಡಿದ್ದೀನಿ ಅಂತ. ನನಗೂ ಕೂಡ ಆ್ಯಕ್ಚುಲಿ ಆಗಿದೆ. ನನಗೂ ಕೂಡ ಯಾವಾಗ ಆಗಿದೆ ಅಂದರೆ ನಾನು ಗೋವಾದಲ್ಲಿ ಇದ್ದಾಗ ಒಂದು ಮಿಸ್ ಆಗಿ 500 ರೂಪಾಯಿ ಅಮೌಂಟ್ ಪೇ ಮಾಡಿದೆ. ಆ ಅಮೌಂಟ್ ವಾಪಸ್ ನನಗೆ ರಿಫಂಡ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಯ್ತಾ. ಇವತ್ತೊಂದು ಮುಗಿಸ್ತಾನೆ. ಇವತ್ತೊಂದು ಮುಗಿಸೋಂಗಿಂತ ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಈ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಕಮೆಂಟಿಗೆ ಯಾವ ರೀತಿ ಅನಿಸಿದ್ರು ಅಂತ ಆಯ್ತಾ. ಈ ಒಂದು ಮುಸ್ಲಿಂ ಪ್ರತಿಯೊಬ್ಬ ಟೇಕರ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಜೀವನದಿಂದ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ.